ಕಷ್ಟಗಳು ಬೇಡ ಅಂತಲ್ಲ, ಬೇಕಾಗ್ತದೆ. ಗಾಳಿ ಬೀಸ್ತಿರ್ಬೇಕು, ಗಿಡ ಬೆಳಿತಿರ್ಬೇಕು. ಗಾಳಿ ಬೀಸಬಾರದು, ಯಾಕಂದ್ರೆ ಗಿಡ ಬಹಳ ಬಾಗ್ತದ ಅಂತ ಅದು ಬೀಸದೇನೆ ಇದ್ರೆ ಗಿಡ ಬಲಿಷ್ಠ ಆಗೋದಿಲ್ಲದ. ಬಹಳ ಬಲಿಷ್ಠನೇ ಆಗಬೇಕಾಗಿತ್ತು ಅಂದ್ರೆ ಸಣ್ಣದಿದ್ದಾಗಲೂ ಗಾಳಿಯಾಗ ಇರ್ಬೇಕು. ಗಾಳಿ ಬೀಸಿ ಬೀಸಿ ಅದನ್ನು ಅಲಗಾಡಿಸಿ ಇವೆಲ್ಲ ಭದ್ರ ಆದ ಬಳಿಕ ಮುಂದೆ ಗಾಳಿ ಏನೂ ಮಾಡೋದಿಲ್ಲ, ಹಂಗಾಗ್ತದೆ. ಹಂಗ ನಮ್ಮ ಜೀವನದಾಗ ಕಷ್ಟ ಬೇಡ ಅಂತ ಬಾಳ ಹೋಗಬಾರದು ಮತ್ತು ಬೇಕಂತೂ ಬಯಸಬಾರದು. ಬಂದಾಗ ಮನಸ್ಸು ಸಿದ್ಧವಾಗಿರಬೇಕು ಅನುಭವಿಸುವುದಕ್ಕೆ. ಅವಾಗ ದುಃಖಗಳು ಕಡಿಮೆ ಆಗ್ತಾವ. ಈಗ ಮಕ್ಕಳನ್ನ ಮಲಗಿಸ್ತಾರೆ, ತೊಟ್ಲ ತೂಗ್ತಾರೆ. ಇಷ್ಟೆಲ್ಲ ಮಾಡೋ ಬದಲು ಮಗು ಹಿಂಗ ಒಳಗೆ ಇಟ್ಟು ಕೂಡ್ಲೆ ಕಣ್ಮುಸ್ತತ್ತು, ಹಿಂಗ ಆದ್ರೆ ಸರಿ ಆಗೋದಿಲ್ಲೇನು ಅಂತ ನೀವು ಕೇಳಿದ್ರೆ ಆಗೋದಿಲ್ಲ ಅಂತ. ಅದರಾಗ ಮಜಾ ಇರೋದಿಲ್ಲ. ಅದು ಅಳುತ್ತಿರಬೇಕು, ಇವ್ರು ತೂಗ್ತಿರ್ಬೇಕು, ಅದು ಹಾಡು ಆಗ್ತಿರ್ಬೇಕು, ಅದರಾಗ ಮಜಾ ಅದ. ಬರೀ ಮಲಗಿಸೋದ್ರಾಗ ಏನದ? ಅದು ದವಾಖಾನೆಗೆ ಮಲಗಿಸಿರ್ತಾರೆ. ಮಲ್ಕೊಳ್ಳೋದು ಮಹತ್ವದ್ದಲ್ಲ, ಮಲಗಿಸೋದು ಮಹತ್ವದ್ದಲ್ಲ, ಆ ಕ್ರಿಯೆ ಅದಲ್ಲ. ಅದರಾಗ ಒಂದು ಸಂತೋಷದ, ಆ ಸಂತೋಷ ಅದ್ಭುತವಾಗಿರ್ತದೆ.